ಬಾಸ್ ಹತ್ರ ಮಾತಾಡೋದು ಬೇಡ, ಏನು ಬೇಡ. ಈಗ ಏನೇನು ಆಗ್ಬೇಕು ಎಲ್ಲ ಆಗಿ ಹೋಗ್ಬಿಟ್ಟೈತಿ. ಇಷ್ಟು ದಿವಸ ನೀ ಮಾಡಿದ್ದ ಸಾಕು. ಇನ್ನು ಮುಂದೆ ಹೆಂಗೆ ಹೋಗ್ತೀವೋ ಹೆಂಗೆ ಇರ್ತೀವೋ ನಿನಗೆ ಬಿಟ್ಟಿದ್ದು. ನನಗಂತರೂ ಜೀವನ ಬೇಸರ ಆಗ್ಬಿಟ್ಟೈತಿ. ನಂಗೆ ಅಷ್ಟು ಬೇಸರ ಆಗೈತೆ ಅಂದ್ರೆ ಅಷ್ಟು ಬೇಸರ ಆಗೈತಿ. ಇರೋ ಕೆಲಸ ಕಳ್ಕೊಂಡು ಈ ಕೆಲಸ ಇಲ್ದಂಗೆ ಮನ್ಯಾಗ ಹೆಂಗೆ ಜೀವನ ಮಾಡ್ಬೇಕು ಅನ್ಸ್ಬಿಟ್ಟೈತೆ ನನಗೆ. ಏನೇನು ದೇವ್ರು ಹೆಂಗೆ ಇಡ್ತಾನೆ ಏನು. ಏತಮ್ಮ ನಾ ಒಂದು ಮಾತು ಹೇಳೇನು? ಇಲ್ಲ ಜಯಕ, ನೀನು ಏನೇ ಹೇಳ್ಬೇಡ. ನನಗೆ ಕೇಳೋ ಅಷ್ಟು ಪೇಷನ್ಸ್ ಇಲ್ಲ ನಂಗೆ. ನಿಂಗೆ ಕೇಳೋಕೆ ಮನಸ್ಸಿಲ್ಲಿದ್ರು ಅಡ್ಡಿಲ್ಲ. ನಾನು ಹೇಳೋದು ಸ್ವಲ್ಪ 2 ನಿಮಿಷ ನೀ ಬಾಯಿ ಮುಚ್ಕೊಂಡು ಕೇಳಿ ನೋಡು. ನಾ ಏನಾದ್ರು ತಪ್ಪು ಹೇಳಿದ್ರೆ ನೀ ಹೇಳುವಂತೆ. ಹೇಳು ಜಯಕ, ಏನು ಹೇಳು. ತಮ್ಮ ನೋಡು, ಕೆಲಸ ಇದು ಹೋತಂದ್ರೆ ಮತ್ತೊಂದು ತರಬೋದು. ಆದರೆ ಜೀವ ಇದು ಹೋತಂದ್ರೆ ಮತ್ತೆ ಸಿಗ್ತಾನ? ಜೀವ ಹುಲ್ಲು ಕಡ್ಡೆಲ್ಲ ಹುಟ್ಟಿಟ್ಟು ಬರಾಕ ಈಗ ಕೆಲಸ ಇದು ಹೋಗೈತಿ. ಮತ್ತೊಂದು ಕಡೆ ಟ್ರೈ ಮಾಡಿ ಸಿಗ್ತೈತಿ. ಅದು ಬೇಡ ಅಂತೀಯ, ಮನೆಗೆ ಇರೋ ಸ್ವಲ್ಪ ದಿನ ಬೇಜಾರು ಕಳೆಯೋವರೆಗೂ. ಆಮೇಲೆ ಮತ್ತೆ ಹುಡುಕು ಹೊಸ ಕೆಲಸನ, ಇಲ್ಲ ಮನೆಗೇನಾರ ಹೊಸ ಬಿಸ್ನೆಸ್ ಮಾಡು. ಬೇಕಾದಂಗೆ ಕೆಲಸ ಅದಾವ ತಮ್ಮ. ಈಗ ದುಡಿಯೋರಿಗಂತೂ ಬೇಕಾದಷ್ಟು ಕೆಲಸ. ನೀ ಚಿಂತೆ ಮಾಡಬೇಡ. ಇದು ಒಳ್ಳೆ ಸಂಬಳ ಆಗಿತ್ತು ರೀ. ಒಳ್ಳೆ ಚಲೋ ಸಂಬಳ ಆಗಿತ್ತು. ಇಷ್ಟು ಸಂಬಳ ಕೊಟ್ಟು ಯಾರೂ ಕೆಲಸ ಮಾಡ್ಸ್ಕೊಳಂಗಿಲ್ಲ. ಭಾರಿ ಕಷ್ಟ ಕೆಲಸ ಸಿಗೋದು. ಹೊರಗೆ ದುಡ್ದೋರಿಗೆ ಗೊತ್ತು ಕೆಲಸದ ಬೆಲೆ. ಹೌದಪ್ಪ, ನೀನು ಹೊರಗೆ ದುಡ್ದಿದ್ದಿ, ಅದಕ್ಕೆ ನಿನ್ನ ಕೆಲಸದ ಬೆಲೆ ಗೊತ್ತೈತಿ. ಆದರೆ ಈಗ ಅದು ಏನೋ ಕೈ ತಪ್ಪಿ ಹೋಗ್ಬಿಡುತ್ತೆ. ಏನು ಮಾಡೋದು? ಯಾರು ಬೇಕಂತ ಏನು ಮಾಡೋಂಗಿಲ್ಲ. ಏನೋ ಆಗೈತಿ ತಪ್ಪಾಕಿ ಕಡೆ. ನಾನು ಈಗ ಸುಧಾರಿಸ್ಕ. ಆಕೆಗೂ ಯಾರಿಲ್ಲ, ನಿನಗೂ ಯಾರಿಲ್ಲ. ಒಬ್ರಿಗೊಬ್ರು ನೀವು ಹೊಂದಿಕೊಂಡು ಹೋಗ್ಬೇಕು. ಏನು ಹೊಂದ್ಕೋಬೇಕು ಏನು ಜಯಕ? ನಂಗಂತರೂ ಈಗಿನ ಸುಧಾರಿಸಿ ಸಾಕಾಗ್ಬಿಟ್ಟೈತಿ. ಇರಲಿ, ಏನೋ ತಿಳಿದ ತಪ್ಪಾಗ್ಬಿಟ್ಟೈತಿ. ಈಗ ನೋಡ್ರಿ, ನೀವಿಬ್ರು ಕುತ್ಕರಿ. ಚಾ ಮಾಡಿಟ್ಟಾಳೆ ಇಲ್ಲಿ ಪರಿಮಳ, ತಗೊಂಬರ್ತಾನೆ ನಾನು. ಏ ಜಯಕ್ಕ, ಬೇಡವಾ, ನಾನು ತಗೊಂಬರ್ತಾನೆ, ನೀನೇ ಕುತ್ಕ ನಡಿ. ಬೇಡ ಪರಿಮಳ, ತಮ್ಮನ ಕರ್ಕೊಂಡು ನೀನು ನಡಿ. ಸೋಫಾ ಆದ್ಮೇಲೆ ಕುತ್ಕ ನಡಿ. ಬಂದೆ ನಾನು. ಟೀ ಹಾಕ್ಯಂಬರ್ತಾನೆ, ಲೋಟಕ್ಕೆ ಮಾಡಿಟ್ಟಿದ್ದೈತಿ, ಅದೇ ಟತ್ತು ಹಾಕ್ಯಂಬರೋದು. ಏ ಇಲ್ವಾ, ಬೇಡ, ನಾನು ತಗೊಂಬರ್ತಾನೆ, ನೀನು ನಡಿ, ಕುತ್ಕ ನಡಿ. ಸರಿ ಹಂಗಾರ ತಗೊಂಬ. ನಾವು ಹೊರಗಿರುತ್ತೆ. ಬರತ್ತಮ್ಮ, ಬರ ಹೊರಗೆ ಹೋಗೋಣ. ಬರ ಸೋಫಾದ ಮೇಲೆ ಕುತ್ಕೊಂಡು ಬರ. ಅದೆಲ್ಲ ಚಿಂತೆ ಬಿಡ. ಅಯ್ಯೋ ದೇವ್ರಿ, ನನ್ನಿಂದಾಗಿ ಎಷ್ಟೆಲ್ಲ ಅನಾಹುತ ಆಗೋತ್ತಲ್ಲ. ಇದ್ಯಾಕೆ ಹಿಂಗಾಗುತ್ತೋ? ಸ್ವಂತ ನಾವು ಏನಾರ ಬಿಸ್ನೆಸ್ ಮಾಡಿದ್ದಿದ್ರೆ ಹಿಂಗೆ ಬೇರೆಯವ್ರ ಕಡೆ ಅನಿಸ್ಕೊಳ್ಳೋದು ತಪ್ಪಿತ್ತು. ಏನಾರ ಒಂದು ವ್ಯವಸ್ಥೆ ಮಾಡೋಕ್ಕಬೇಕು ಇದಕ್ಕೆ. ಈಗ ಒಳ್ಳೆ ಚಲೋ ತಪ್ಪನ್ಯಾಗ ಸಿಕ್ಕಾಕೊಂಡ್ಬಿಟ್ಟಾಳ. ಹೆಂಗಾರ ಮಾಡಿ ಇದು ನಿಜ ಅಂತ ಏನಾರು ಗೊತ್ತಾದರೆ ಈಕಿನ ಮನೆಯಿಂದ ಓಡಿಸ್ಬಿಡ್ಬೇಕು. ಅಂತೂ ಈಕಿನ ಮನೆಯಿಂದ ಓಡ್ಸಕ್ಕೆ ಒಂದು ಒಳ್ಳೆ ಪ್ಲ್ಯಾನ್ ಸಿಕ್ಕಂಗೆ ಆತು ನಂಗೆ. ಈ ಒಳ್ಳೆ ಪ್ಲ್ಯಾನ್ ನನ್ನ ಮಗನ ದಾರಿ ಮಾಡಿಕೊಟ್ಟ. ನಂಗಂತೂ ಭಾಳ ಖುಷಿ ಆಗಾಕತ್ತೈತಿ. ಅದು ಈ ಬ್ಯಾಂಡ್ಲಿ ತಪ್ಪನಾಗ ಸಿಕ್ಕಾಕೊಳ್ಳೋದಂದ್ರೆ ಏನು? ಅಯ್ಯೋ ನಾವು ತಪ್ಪು ಮಾಡೋದಿಲ್ಲ ಅಂತ ಬೀಗುತ್ತಿದ್ಲು. ಈಗ ನನ್ನ ಮಗನ ಅಪಾದ ಹೊರ್ಸನ ಆಕಿ ಮೇಲೆ ಅದನ್ನ ಹೆಂಗೆ ಸಾಬೀತು ಮಾಡ್ತಾಳೋ, ಹೆಂಗೆ ಅದರಿಂದ ಹೊರಗೆ ಬರ್ತಾಳೋ ನೋಡ್ತೇನೆ ನಾನು. ಅಕ್ಕಿ ಪರವಾಗಿ ಇದ್ದು ಅಕ್ಕಿ ಸತ್ಯ ತಿಳ್ಕೋಬೇಕು. ಇಲ್ಲ ಅಂದ್ರೆ ಹೇಳಂಗಿಲ್ಲ ಅಕ್ಕಿ ಯಾರು ಮುಂದೂ. ಇವ್ವ ನನ್ನ ಮಗಳು ಕವಿತಾ, ಅಳಬೇಡ ಬೇ, ಅಳಬೇಡ. ಮತ್ತು ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರಾಗಬೇಡ. ನೀನು ತಪ್ಪು ಮಾಡಿದ್ದ ಖರೇನಾ? ನೀವು ಹಂಗೆ ಮಾತಾಡ್ತೀರಿ, ಅವ್ರು ಮಾತಾಡ್ದಂಗೆ. ತಪ್ಪು ಮಾಡಕ್ಕೆ ನಾನು ಎಲ್ಲಿಗೆ ಹೋಗ್ಬೇಕು? ಇಡೀ ದಿನ ಮನ್ಯಾಗ ಬಿದ್ದಿರ್ತೀನಿ. ನಾನು ತಪ್ಪು ಮಾಡೋಕ್ಕೆ ಯಾಕೆ? ನನಗೇನು ಅರ್ಜೆಂಟ್ ತಪ್ಪು ಮಾಡೋಕ್ಕೆ ಅವಶ್ಯಕತೆ ನನಗೇನೈತಿ? ಸ್ವಲ್ಪ ನೀವು ಯೋಚನೆ ಮಾಡಿ ಮಾತಾಡ್ರಿ. ಹಂಗಲ್ಲ ತಂಗಿ, ನಿನ್ನ ಗಂಡನ ಅಪೋದ ಹೊರ್ಸಕತ್ತಾನ ಅಂದ್ರೆ ಮತ್ತೆ ಬೇರೆ ಏನಾರ ಇರ್ಬೋದಾನ ಅಂತ ಕೇಳಿ ನೀವು ಅಷ್ಟೇ. ನೋಡ್ರಿ ಅತ್ತೆಯವ್ರ, ನಾನು ಏನು ತಪ್ಪು ಮಾಡಿಲ್ಲ. ನಾನು ಇದನ್ನು ಸಾಬೀತು ಮಾಡಿ ತೋರಿಸ್ತೇನೆ. ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನ್ನ ಗಂಡನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ಎಲ್ಲ ಟೆಸ್ಟು ಮಾಡಿಸಿ ಅದು ಅವ್ರದ್ದು ಅನ್ನಂಗೆ ಪ್ರೂವ್ ಮಾಡಿ ತೋರಿಸ್ತೇನೆ ನಾನು. ಏನಂದು ಹಾಸ್ಪಿಟ್ಲಿಗೆ ಹೋಗ್ತೀಯ? ಹಾಸ್ಪಿಟ್ಲ್ ಸುದ್ದಿಗೆಲ್ಲ ಹೋಗಬೇಡ. ನಮ್ಮ ಮನೆ ಮರ್ಯಾದೆ 3 ಕಾಸಿಗೆ ಹರಾಚಕತಿ. ಈಗ ಇಲ್ಲಿ ನನ್ನ ಮರ್ಯಾದೆ ಹೊತ್ತಲ್ಲ, ನನ್ನ ಮರ್ಯಾದೆ ಹೊತ್ತು ನನ್ನ ಮನಸ್ಸು ಹಾಳಾಯ್ತು. ಈಗ ನಾನು ಬಸ್ಸಿರೋದೇನೆ ಅಂತ ಹೇಳಿ ಖುಷಿ ಪಡ್ಬೇಕು, ಇಲ್ಲ ನಾನು ಈಗ ನನ್ನ ಗಂಡ ಅಪಾದ ಹೊರಿಸಿದ ಅಂತ ಹೇಳಿ ದುಃಖ ಪಡ್ಬೇಕು? ಏನು ಮಾಡ್ಬೇಕು ನಾನು ಹೇಳಿ ನೋಡೋಣ. ಇದಕ್ಕೆಲ್ಲದಕ್ಕೂ ಉತ್ತರ ಒಂದೇ. ಆಸ್ಪತ್ರೆಗೆ ಹೋಗ್ಬಿಟ್ರೆ ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ತಾರೆ. ಈಗೆಲ್ಲ ಹೊಸ ಟೆಸ್ಟ್ಗಳು ಬಂದಾವೆ. ಯಾರ್ದು ಅಂಥೇಳಿ ಗೊತ್ತಾಗೇ ಆಗ್ತದೆ. ನಾನು ಯಾಕೆ ಹೆದರ್ಲಿ? ನಾ ತಪ್ಪ ಮಾಡಿಲ್ಲ ಅಂದಮೇಲೆ ನಾನು ಹೆದರೋದೇ ಇಲ್ಲ. ಅಯ್ಯೋ, ಈಕೆ ಹಾಸ್ಪಿಟ್ಲಿಗೆ ಹೋದ್ರೆ ಕೆಲಸ ಕೆಟ್ಟು ಹೋಗತ್ತಲ್ಲ. ಏನು ಮಾಡೋದು? ಈಕೆ ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಗೆ ಕರಿಬೇಕಲ್ಲ ಹೆಂಗಾರ ಮಾಡಿ. ನೋಡ ನೀನು ಕವಿತಾ, ಹಾಸ್ಪಿಟ್ಲಿಗೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಷ್ಟೇ. ಆಚೀಚೆ ಮನೆಯವರಿಗೆಲ್ಲ ಗೊತ್ತಾತಂದ್ರೆ ಎಲ್ಲರ ಬಾಯಿಗೂ ಅಡಿಕೆಯಲ್ಲಿ ಆದಂಗೆ ಅಕ್ಕಿ ನೋಡಿ ಹೇಳ್ತಾನೆ. ಮತ್ತೆ ನಿಜ, ಯಾಕಂದ್ರೆ ಎಲ್ಲರೂ ಭಾರಿ ನಮ್ಮ ಮನೆ ಮೇಲೆ ಕಣ್ಣೈತಿ. ಒಬ್ರಲ್ಲ ಒಬ್ರು ಗೊತ್ತಾತು ಅಂದ್ರೆ ಮಾತ್ರ ಏನು ಅಂದ್ರೆ ಇಡೀ ಊರು ತುಂಬ ಸುದ್ದಿ ಹಬ್ಬಿ ಹೋಗತಿ. ನಾನು ಮರ್ಯಾದೆ ಮುಂದೆ ಊರು ತುಂಬ ಸುದ್ದಿ ಹಬ್ಬಿದ್ರೇನು ಬಿಟ್ರೇನು? ನನ್ನ ಗಂಡನ ನನ್ನ ಮಗ ಅಪೋದ ವರ್ಷ ನನ್ನ ಮೇಲೆ ನಾ ಇನ್ಯಾಕೆ ಸುಮ್ಮನಿರ್ಬೇಕ್ರಿ? ನಾನು ಹಾಸ್ಪಿಟ್ಲ್ ಮೆಟ್ಲು ಹತ್ತೇನೆ. ಇದು ಅಲ್ಲ ಅಂಥೇಳಿ ಇನ್ನೂ ಗಂಡ ವಾದ ಮಾಡಿದ ಅಂದ್ರೆ ನಾ ಕೋರ್ಟಿಗೆ ಹೋಗೋಕ್ಕೂ ರೆಡಿ ಅದೇನೆ.
ನನ್ನ ಹೊಟ್ಟೆಗೆ ಮೂಡಿರೋಂಥ ಕೂಸಿಗೋಸ್ಕರ ನಾ ಏನು ಬೇಕಾದರೂ ಮಾಡಕ್ಕೆ ರೆಡಿ ಅದ. ಈಕೆಲ್ಲದಕ್ಕೂ ರೆಡಿ ಅದ ಬಿಡಿ. ಈಕೆ ಮೂರು ಬೆಟ್ಟಕ್ಕೆ ಊರಿಗೆ ದೊಡ್ಡವ್ರು ಅನ್ನಂಗೆ ಈಕೆಲ್ಲದಕ್ಕೂ ರೆಡಿ ಅದ ಈಕೆ. ಆಯ್ತಾ, ನೀವು ತವ್ರ ಮನೆಯವ್ರನ್ನ ಬರಕ್ಕೆ ಹೇಳು, ಊರಿಂದ ಫೋನ್ ಹಚ್ಚಿ ಬರಕ್ಕೆ ಹೇಳೋರನ್ನ. ಎಲ್ಲರೂ ಕುತ್ಕೊಂಡು ಮಾತಾಡೋಣ. ಇದು ಆಸ್ಪತ್ರೆಗೆ ಹೋಗೋಂಥ ಕೆಲಸ ಅಲ್ಲ. ಸುಮ್ಮನೆ ನೀವು ಒಂದಕ್ಕೆ ಹತ್ತು ಮಾಡಬೇಡ್ರಿ. ಅಲ್ಲ ಅವ್ವ ಅತ್ತಿಗೆಮ್ಮ ಇಬ್ಬರು ಏನು ಮಾತಾಡಕತ್ತಾರ? ಅತ್ತಿಗೆಮ್ಮ ಯಾಕೆ ಅಳಕತ್ತಾಳ? ಬೆಳಗಿಂದ ಕಂಡಿರಲಿಲ್ಲ, ಈಗ ಅಳಕತ್ತಾಳ. ಅದು ಮನ್ಯಾಗ ಎಲ್ಲೂ ಕಾಣಲಿಲ್ಲ ಅಂಥೇಳಿ ಈಕಿನ ಹುಡುಕ್ಯಂಡು ಇಲ್ಲಿಗೆ ಬಂದೆ ನಾನು. ಇಲ್ಲಿ ಅವ್ವ ಅತ್ತಿಗೆಮ್ಮ ಇಬ್ಬರು ಅದಾರ, ಇವ್ರೇನು ಮಾತಾಡಕತ್ತಾರ? ನೋಡ್ಕೊಯ್ತಾ, ನೀನು ಅಳದು ಬೆಳೆದು ತೊಳೆದು ನಿಲ್ಲಿಸು. ಯಾಕಂದ್ರೆ ಇಲ್ಲಿ ಹೊಲಕ್ಕೆ ಬಂದರು ನೋಡಿ ನಗ್ತಾರ. ಏನಾತ ಅಂಥೇಳಿ 10 ಪ್ರಶ್ನೆ ಕೇಳ್ತಾರೆ. ಎಲ್ಲರಿಗೂ ಉತ್ತರ ಕೊಡೋಕ್ಕಾಗೋದಿಲ್ಲ. ನೀನು ಈಗ ಹಳೇದು ಬೆಳೆದನ್ನೆಲ್ಲ ನಿಲ್ಲಿಸಿ ಬರೋಬ್ಬರ ಮನೆಗೆ ಬಾ, ಮಾತಾಡೋದು ಮನ್ಯಾಗ. ಇಲ್ಲ, ನಾನು ಮನೆಗೆಲ್ಲ ಬರೋದಿಲ್ಲ, ನಾ ಇಲ್ಲೇ ಇರ್ತೀನಿ. ಯಾಕಂದ್ರೆ ನಾನು ತಪ್ಪು ಮಾಡಲಿಲ್ಲ ಅಂತ ಪ್ರೂವ್ ಆಗ್ಬೇಕಲ್ಲ, ಅದಕ್ಕೆ ಅಲ್ಲಿವರೆಗೂ ನಾನು ಮನೆಗೆ ಬರೋದಿಲ್ಲ. ನಾನು ಇಲ್ಲಿಂದ ಹಾಸ್ಪಿಟ್ಲಿಗೆಲ್ಲ ಓಡಾಡ್ತೇನೆ, ಬರೋದಿಲ್ಲ. ಮನೆಗೆ ಬರೋದಿಲ್ಲ ಅಂತಾರ. ಮನೆಗಿನ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಇವರು ಜಗಳದಾಗ ಮನೆಗಿನ ಕೆಲಸ ಎಲ್ಲ ಹಂಗೆ ಬಿಡ್ತಾರೆ ಇವರು. ನೋಡ್ಕೊಯ್ತಾ, ನಿಮ್ಮ ಜಗಳದಾಗ ಎಲ್ಲದನ್ನು ಹಾಳು ಮಾಡ್ಕೊಬೇಡ್ರಿ. ಸೀದಾ ಮನೆಗೆ ಬಾ. ನೀನು ಮನ್ಯಾಗ ಕೂತ್ಕೊಂಡು ಮಾತಾಡೋದು. ಇಲ್ಲಿ ನೀವು ಹೊಲದಾಗ ಅಲ್ಲಿ ಅವ ಮನ್ಯಾಗಾದ್ರೆ ಏನು ಮಾತಾಡೋಕೆ ಬರೋದಿಲ್ಲ, ಗೊತ್ತಾಗ್ತಾನ? ಇಲ್ರಿ ಅತ್ತೆಯವ್ರೆ, ನಾ ಮನೆಗೆ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಷ್ಟೆ. ಈಕೆನಿಕಿ ಮನೆಗೆ ಬರೋದಿಲ್ಲ ಅಂತ ಆಕೆ ಮೈದಾನ ಕಡೆಯಿಂದ ಹೇಳಿ ಕಳ್ಸಿದ್ರೆ ಬರ್ತಾ ಆಕಿನ ಹೆಂಗೆ ಮನೆಗೆ ಕರ್ಸ್ಕೊಬೇಕಂತ ನಂಗೆ ಗೊತ್ತೈತಿ. ಈಗ ಹೋಗೋಣ ನಡಿ. ಹುಚ್ಚರಂಗೆಲ್ಲ ಮಾತಾಡ ಬಿಡಾನ್ ಬಾ, ಮನೆಗೆ ಕಾಯ್ತಾ ಇರ್ತಾನೆ. ಅಡುಗೆ ಮಾಡಿಟ್ಟಿರ್ತಾನೆ, ಏನು ಬಂದು ಅಡುಗೆ ಮಾಡೋದು ಬೇಡ, ಬಿಡಾನ್ ಬಾ. ಹಂಗೆ ಬಿಸಿ ನೀರು ಕಾಸಿಟ್ಟಿರ್ತಾನೆ, ಜಳಕ ಮಾಡಂತೆ. ಕಾಯ್ತಾ? ಬಿಸಿಲು ಹೆಂಗಸ್ರು ಹಿಂಗೆಲ್ಲ ಇರಬಾರ್ದು. ಮನೆಗೆ ಬಾ, ಸೀದ ಮನೆಗೆ ಬಾ. ನಾನು ಹೊಣ್ತೇನೆ ಹಂಗಾರೆ. ಬಿಡಾನ್ ಬಾ. ಯಾ ಮನೇನು ಏನು ಬೆಳಗಿಂದ ಕಣ್ಣೀರು ಕುಳಿತು ನೆನೆಸ್ಬಿಟ್ಟು ನನ್ನ ಗಂಡ. ಅಯ್ಯೋ ದೇವರೇ, ಯಾವ ಮನೆಗೆ ಮಾಡಿ ಏನು ಪ್ರಯೋಜನ ಐತಿ? ನಾನು ಎಷ್ಟು ನನ್ನ ಮನೆ, ನನ್ನ ಗಂಡ, ನನ್ನ ಅತ್ತೆ ಅಂತ ನಾನು ಎಷ್ಟು ಪ್ರೀತಿ ಮಾಡ್ತಾನೆ, ಅಷ್ಟು ನಾವು ಕೊಟ್ಬಿಟ್ನಲ್ಲಿ ಇವತ್ತು ನನ್ನ ಗಂಡ. ಅದಕ್ಕೆಮ್ಮ ಮನ್ಯಾಗೆಲ್ಲ ಹುಡುಕಿಟ್ಟು ನೀವು ಎಲ್ಲೆಲ್ಲೂ ಸಿಗಲಿಲ್ಲ. ನೀನು ಹಂಗಾರೆ ಇಲ್ಲರ ಇರ್ತೀಯನ್ನ ಅಂತ ಹೇಳಿ ಬಂದೆ ನೋಡು. ನಾನೇ ಬರೋಬೇಕಾರೆ ಫಾತಿಮಕ್ಕನ ಕೇಳಿಕೆ ಬಂದೆ, ಅವ್ರ ಮನೆಗೆ ಏನಾರು ಹೋಗ್ಯಾನ ಅಂತ ಹೇಳಿ. ಇಲ್ಲ ಅಂದ್ಲು ಆಕಿ. ಹಂಗಾರೆ ನೀ ಇಲ್ಲೇ ಇರ್ತೀವಿ ಹೊಲ್ದಾಗ ಅಂತಂದು ಹೇಳಿ ಬಂದೆ ನೀನು ಹುಡುಕಿ ಅಂತ. ಎದಕ್ಕೆ ಕಳಕತ್ತಿ? ಏನಾಯ್ತು? ಏನು ಹೇಳಿ ಶುದ್ಧ, ಎಲ್ಲ ಮುಗ್ದ ಹೋತು. ನಿಮ್ಮ ಅಣ್ಣ ಅನ್ಬಾರ್ದು ಮಾತೆಲ್ಲ ಅಂದುಬಿಟ್ನು ನನಗೆ. ಅಣ್ಣನ ಏನಂದ? ಯಾವ ವಿಷಯದ ಬಗ್ಗೆ ಅಂತ? ನಾ ಕೊಟ್ಟಿದ್ದು ಸಿಹಿ ಸುದ್ದಿ ನಿಮ್ಮ ಅಣ್ಣಗೆ ಇಷ್ಟ ಆಗಲಿಲ್ಲ, ಅದಕ್ಕೆ ನಂದಲ್ಲ ಅಲ್ಲ ಅಂತಾನ ನಿಮ್ಮಣ್ಣ. ಏನು ಸುದ್ದಿ ಹಿಂಗೆಲ್ಲ ಮಾತಾಡಿದ್ರೆ? ಅಣ್ಣ ಹಿಂಗನ್ನ? ಇಲ್ಲ ಅವನಿಗೇನು ಬಂದೈತಿ ದೊಡ್ಡರೋಗ? ಏನು ಬಂದಿರ್ತೇವೋ ಬಿಟ್ಟಿರ್ತೇವೋ ಒಂದು ಗೊತ್ತಿಲ್ಲ. ನೋಡು, ಬೆಳಗ್ಗೆ ಈ ಸಿಹಿ ಸುದ್ದಿ ಹೇಳೋಣ ಅಂಥೇಳಿ ಜಲಪಾತದ ಹತ್ರ ಕರ್ಕೊಂಡು ಹೋಗಿದ್ದೆ. ಅಲ್ಲೇ ಹೇಳಿದ್ರೆ ಇದು ನೀನು ನನಗೆ ಮುಂಚೆ ಹೇಳಬೇಕಾಗಿತ್ತು. ಇದು ನಂದಲ್ಲ ಅಲ್ಲ, ನೀ ತಪ್ಪು ಮಾಡಿದಿ ಅಂದು ಬೆಳಗ್ಗಿಂದ ಇಲ್ಲಿವರೆಗೂ ಕಣ್ಣೀರು ಕೂಡ ತಿನ್ನಿಸ್ಬಿಟ್ನಪ್ಪ ನಿಮ್ಮ ಅಣ್ಣ. ಅದಕ್ಕೆ ನಾನು ನಿರ್ಧಾರ ಮಾಡಿಬಿಟ್ಟೆ, ನಾನು ಮನೆಗೆ ಬರೋದಿಲ್ಲ. ಇಲ್ಲೇ ಇದ್ಕೊಂಡು ಹಾಸ್ಪಿಟ್ಲಿಗೆಲ್ಲ ಅಡ್ಡಾಡಿ ಒಂದು ನ್ಯಾಯ ತಗೊಂಡು ನಾನು ಸತ್ಯವಂತಿ ಅಂತ ಹೇಳಿ ಪ್ರೂವ್ ಮಾಡೋವರೆಗೂ ನಾ ಬರೋದಿಲ್ಲ ಮನೆಗೆ. ಅದಕ್ಕೆಮ್ಮ ಈಗ ನೀನು ಹೇಳಾಕ್ತೀನಿ ನೋಡು, ಈ ವಿಷಯದ ಬಗ್ಗೆ ನಂಗೆ ಭಾಳ ಬೇಸರೈತಿ. ಆದ್ರೆ ಅಣ್ಣ ಮಾತಾಡಿದ್ದು ತಪ್ಪು. ನೀನು ಹೊಲ್ದಾಗ ಇದ್ಕೊಂಡು ಇಲ್ಲೇ ಓಡಾಡ್ತೀನಿ ಅಂದ್ರೆ ಇನ್ನೂ ಅಪವಾದ ನಿನ್ನ ಮೇಲೆ ಹೆಚ್ಚಕ್ಕವು, ಕಮ್ಮಿ ಆಗೋದಿಲ್ಲ. ನಾ ಹೇಳ್ದಂಗೆ ಕೇಳು, ಸೀದಾ ಮನೆಗೆ ಬಾ. ಅಲ್ಲೆಲ್ಲರೂ ಕುತ್ಕೊಂಡು ಮಾತಾಡಿ ಏನು ತೊಂದರೆ, ಯಾವುದಕ್ಕೆ ಹಂಗೆ ಮಾಡಕತ್ತಾನವ ಅಂತ ಹೇಳಿ ನಾ ಕೇಳೋದು. ಈಗ ನೀ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ ಕಾರಣದಿಂದ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಇದಿಬ್ಬರ ಮಧ್ಯೆ ಏನೈತೆ ಅನ್ನೋದು ನಾವು ತಿಳ್ಕೊಂಡ್ರೆ ಸರಿ ಇಲ್ಲ ಗೊತ್ತಾಗೋದು. ಅದನ್ನೇ ಅಲ್ಲಿ ಕುತ್ಕೊಂಡು ಕೇಳೋಣ. ನೀನು ಇಲ್ಲಿ ಅವ ಅಲ್ಲಿ ಅಂದ್ರೆ ಏನು ಒಂದು ಅರ್ಥ ಆಗೋದಿಲ್ಲ, ಹೌದಲ್ಲ? ಹಾಂ ಬರೀ ಮನೆಗೆ ಬ್ಯಾಡ ಸುದ್ಯ, ನಂಗೆ ಮನೆಗೆ ಬರೋಕೆ ಮನಸ್ಸಿಲ್ಲ. ನಾ ಮನೆಗೆ ಬರೋದಿಲ್ಲ, ಇಲ್ಲೇ ಕುತ್ಕೊಂಡು ಎಲ್ಲ ನಾ ಇಲ್ಲಿಂದ ನಾ ಓಡಾಡಿಕೊಂಡ ಮಾಡ್ಕೊಂತೇನೆ. ನಂಗೆ ಬೇಡ, ಮನೆಗೆ ಬರೋದೇ ಇಲ್ಲ ನಾನು ಅಂತ ಅಪವಾದ ಹೊತ್ಕೊಂಡು. ಇದು ದಿನ ಬೆಳಗಾದರೆ ಅವ್ರ ಮಕ್ಕ ನಾನು ನನ್ನ ಮಕ್ಕ ಅವ್ರು ನೋಡ್ಬೇಕು. ನನಗೊಂದು ಚೂರು ಇಷ್ಟ ಆಗೋದಿಲ್ಲ ಹಾಗೆಲ್ಲ ಇರೋದು. ಅದಕ್ಕೆಮ್ಮ ನಿಂಗೆ ಮತ್ತೆ ಹೇಳಾಕ್ತೀನಿ, ಇದು ನೀನು ಇಷ್ಟ ಕಷ್ಟದ ಪ್ರಶ್ನೆ ಅಲ್ಲ, ಮರ್ಯಾದೆ ಪ್ರಶ್ನೆ. ಈಗ ನಿನಗಿಂತ ದೊಡ್ಡ ಅಪವಾದ ಹುರ್ಸ್ಯಾನ ಅಂದ್ರೆ ದೊಡ್ಡ ಕಾರಣ ಏನಾದ್ರು ಇರೋಕಬೇಕು, ಹೌದಲ್ಲ? ನೀ ತಪ್ಪು ಮಾಡಿಲ್ಲ ಅಂತ ನೀ 100% ಹೇಳ್ತಿ, ಹೌದಲ್ಲ? ಮತ್ತೆ ಯಾಕೆ ನೀನು ಹೆದರ್ತಿದ್ದಿ? ನಡಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಮನೆಯಾಗನ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕು. ಅದನ್ನು ಬಿಟ್ಟು ಕೋರ್ಟು ಕಚೇರಿ ಅಂತೆಲ್ಲ ಓಡಾಡೋದು ಚಂದ ಕಾಣಂಗಿಲ್ಲ. 4 ಜನರ ಕಿವಿಗೆ ಬಿದ್ದರೆ ಬಾಯಿಗೆ ಹೋಗೋರು ಒಂದೊಂದು ಮಾತು ಹೇಳ್ಕೊಂತ ಹೋಗ್ಕಾರ, ಹೌದಲ್ಲ?
ಬೇಡ ನಾವು ಮನೆಗೆ ಹೋಗೋಣ ಏಳು ಮೇಲೆ ಹೋಗೋಣ ನಡಿ. ಇಲ್ಪ ಸುಬ್ರಹ್ಮಣ್ಯ, ಇದು ಬಗೆಹರಿ ಅಂತದಲ್ಲ. ನಾನು ಇದನ್ನು ಮಾತಾಡ್ಕೊಂತಾನೆ, ನಾನು ಎಲ್ಲ ಕ್ಲಿಯರ್ ಮಾಡ್ಕೊಂತಾನೆ ತಗೊಳ. ನೀನು ಒಬ್ಬೇಕಿದ್ದೇನು ಕ್ಲಿಯರ್ ಮಾಡೋದು ಬೇಡವಾ? ನೀನು ನಮ್ಮ ಎದುರಿಗೆ ಆಗಲಿ ಏನಾಗೋದಾದ್ರು ನೀವಿಬ್ಬರು ಇದ್ದು ಹಿಂಗೆಲ್ಲ ಅನಾಹುತ ಮಾಡ್ಕೊಂಡಿದ್ದು ಸಾಕು. ಏನಾಗೋದಿದ್ರೆ ಈಗ ಎಲ್ಲರ ಎದುರಿಗೆ ಆಗಲಿ ಇತ್ಯರ್ಥ ಕತ್ತು ಬಿಡ್ತತ್ತೀವೋ ನೀನು ತಪ್ಪು ಮಾಡಿ ಅನ್ನೋದು ಇಲ್ಲ ಅನ್ನೋದು ಎಲ್ಲ ಎದುರಿಗೆ ಆಗ್ಬಿಡ್ಲಿ. ನಡಿ ಮನೆಗೆ ಹೋಗೋಣ ಅಂದ್ರೆ ಮನೆಗೆ ಹೋಗೋಣ ಅಷ್ಟೇ. ಹಿಂಗೆ ಬರ್ದೋ ಹೋದ್ರೆ ನನ್ನ ಮೇಲೆ ಆಣೆ ಇತ್ತು ನೋಡು ಅದಕ್ಕೆಮ್ಮ. ಸುಬ್ರಹ್ಮಣ್ಯ, ನೀ ನನ್ನ ಮಾತನ್ನೇ ಕಟ್ಟಿ ಹಾಕ್ಬಿಡಪ್ಪ, ನನ್ನ ಮಾತನ್ನೇ ಕಟ್ಟಿ ಹಾಕ್ಬಿಡ. ನೀನು ನಿನ್ನ ಮಾತಿಗೆ ಕೊಟ್ಟು ಬಿದ್ದ ನಾನು ಇಲ್ಲಿ ತನಕ ಜೀವನ ಮಾಡಿದೆ. ಈಗೂ ನಿನ್ನ ಮಾತನ್ನ ಕಟ್ಟಿ ಹಾಕಿ ನನ್ನ ಮನೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀಯಲ್ಲ. ನೋಡೋದಕ್ಕೆಮ್ಮ ನನಗೆ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ನೀನು ಸೀದಾ ಮನೆಗೆ ಬಾ, ಮನೆ ಕುತ್ಕೊಂಡು ಅಷ್ಟರು ಮಾತಾಡಿ ಏನು ಅನ್ನೋದು ಇವತ್ತು ಈಗ ಬಗೆಹರಿದು ಬಿಡ್ಬೇಕು. ಅದು ಬಾ ಹೋಗೋಣ ನಡಿ. ಅದು ನಡಿಪ್ಪ, ಮತ್ತು ನೀನು ಇಷ್ಟು ಹೇಳಕತ್ತಿ ಅಂದ ಮೇಲೆ ಬರ್ತಾನೆ. ನೀನು ನನ್ನ ಮಗನ ಸಮಾಧಿ ಇದೆ. ನಡಿ ಹೋಗೋಣ, ನಡಿ, ಏನೇನು ಮಾಡ್ತೀಯ ಮಾಡು.